ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಪ್ರಗತಿಶೀಲ ಸಮಾಜದಲ್ಲಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೀವಿ. ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ ಅಂತೀವಿ. ಆದರೆ ಇಂದಿಗೂ ಕೂಡ ನಮ್ಮ ಮಧ್ಯೆ ನಡೆಯುವಂಥ ಕೆಲವು ಘಟನೆಗಳು ನಮ್ಮನ್ನು ಬೆಚ್ಚಿ ಬೀಳಿಸುತ್ತವೆ. ಅಷ್ಟೇ ಅಲ್ಲ, ನಾವು ನಿಜವಾಗಿಯೂ ಕೂಡ ಮಾನವೀಯತೆಯ ಹಾದಿಯಲ್ಲಿ ಇದ್ದೀವಾ ಅಂತ ಪ್ರಶ್ನೆ ಮಾಡುವಂತೆ ಮಾಡುತ್ತವೆ. ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇರೋದು ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ನಡೆದ ಒಂದು ಅತ್ಯಂತ ನೋವಿನ ಸಂಗತಿ. ಇದೊಂದು ಕೇವಲ ಸುದ್ದಿ ಅಲ್ಲ, ಬದಲಾಗಿ ನಮ್ಮ ಸಮಾಜದಲ್ಲಿ ಇನ್ನೂ ಬೇರೂರಿರುವಂತಹ ಅಸಮಾನತೆ ಮತ್ತು ಸಂಕುಚಿತ ಮನೋಭಾವದ ಕನ್ನಡಿ. ವಿಷಯಕ್ಕೆ ಬರೋದಾದರೆ, ಮಾನ್ಯ ಎಂಬ 19 ವರ್ಷದ ಯುವತಿ ಮತ್ತು ವಿವೇಕಾನಂದ ಎಂಬ ಯುವಕ ಕಳೆದ 7 ತಿಂಗಳ ಹಿಂದೆ ಮದುವೆಯಾಗಿದ್ದರು. ಅವರಿಬ್ಬರದು ಪ್ರೀತಿಯ ಮದುವೆ. ಆದರೆ ಈ ಮದುವೆಗೆ ಮನೆಯವರ ಒಪ್ಪಿಗೆ ಇರಲಿಲ್ಲ. ಕಾರಣ ಇಷ್ಟೇ, ಅವರಿಬ್ಬರ ಜಾತಿ ಬೇರೆ ಬೇರೆ ಆಗಿತ್ತು. ನಮ್ಮ ಕಾನೂನು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕನ್ನು ಕೊಟ್ಟಿದೆ. ಅದೇ ರೀತಿ ಈ ಜೋಡಿ ಕೂಡ ಮದುವೆಯಾದ ಮೇಲೆ ಪೊಲೀಸರ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ 2 ಕುಟುಂಬಗಳನ್ನು ಕರೆಸಿ ರಾಜಿ ಪಂಚಾಯಿತಿ ಕೂಡ ಮಾಡಲಾಗಿತ್ತು. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ, ಮನೆಯವರು ಪರಿಸ್ಥಿತಿಯನ್ನು ಒಪ್ಕೊಂಡಿದ್ದಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದರು. ಆದರೆ ವಾಸ್ತವದಲ್ಲಿ ಅದು ಶಾಂತಿ ಅಲ್ಲ, ಬಿರುಗಾಳಿಗೆ ಮುನ್ನ ಇರುವ ಮೌನವಾಗಿತ್ತು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ ಮಾನ್ಯ ಗರ್ಭಿಣಿಯಾಗಿದ್ದರು. ಹೊಸ ಅತಿಥಿಯ ಬರುವಿಕೆಯ ಸಂಭ್ರಮದಲ್ಲಿ ಇರಬೇಕಾದ ಆ ಕುಟುಂಬದಲ್ಲಿ ವಿಧಿಯ ಆಟವೇ ಬೇರೆಯಾಗಿತ್ತು. 7 ತಿಂಗಳ ನಂತರವೂ ಕೂಡ ಮಗಳ ಮೇಲೆ ತಂದೆ ಇಟ್ಕೊಂಡಿರುವಂಥ ಸಿಟ್ಟು ಮಾತ್ರ ತಣ್ಣಗಾಗಿರಲಿಲ್ಲ. ತನ್ನ ಮಗಳು ಬೇರೆ ಜಾತಿಯವನನ್ನು ಮದುವೆಯಾಗಿದ್ದು ತನ್ನ ಗೌರವಕ್ಕೆ ಧಕ್ಕೆ ತಂದಿದೆ ಎಂಬಂಥ ತಪ್ಪು ಕಲ್ಪನೆ ಆ ತಂದೆಯನ್ನು ಕಟು ನಿರ್ಧಾರಕ್ಕೆ ತಳ್ಳಿತು. ಇತ್ತೀಚೆಗೆ ನಡೆದಿರುವಂಥ ಒಂದು ಅಹಿತಕರ ಘಟನೆಯಲ್ಲಿ ಮಾನ್ಯವರ ಮೇಲೆ ತಂದೆ ಮತ್ತು ಅವರ ಸಂಗಡಿಗರು ಹಲ್ಲೆಯನ್ನು ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಂತಹ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮತ್ತು ಆಕೆಯ ಹೊಟ್ಟೆಯಲ್ಲಿದ್ದ ಶಿಶು ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಆಕೆಯ ನಂಬಿಕೆ ಮತ್ತು ಒಂದು ಪುಟ್ಟ ಜೀವದ ಕನಸಿನ ಅಂತ್ಯವಾಗಿದೆ. ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ತಕ್ಷಣವೇ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಯುವತಿಯ ತಂದೆ ಶಂಕರ್ ಗೌಡ ಸೇರಿದಂತೆ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಾನೂನು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಈ ಹಂತದಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಬೇಕಿದೆ. ನಾವು ಯಾವುದನ್ನು ಮರ್ಯಾದೆ ಅಂತ ಕರಿತೀವೋ ಆ ಮರ್ಯಾದೆ ನಮ್ಮ ಸ್ವಂತ ಮಗುವಿನ ಪ್ರಾಣಕ್ಕಿಂತ ದೊಡ್ಡದಾಯ್ತಾ? ಜಾತಿ ಎಂಬ ಬೇಲಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ಅದು ಮಗಳ ಮೇಲಿರುವಂಥ ಪ್ರೀತಿಯನ್ನೇ ನುಂಗಿ ಹಾಕುತ್ತಾ? ಪ್ರಿಯ ಸ್ನೇಹಿತರೆ, ಇಂತಹ ಘಟನೆಗಳು ಇಂದಿನ ಕಾಲದಲ್ಲೂ ಕೂಡ ನಡೀತಾ ಇರೋದು ವಿಷಾದನೀಯ. ಈ ವಿಡಿಯೋದ ಉದ್ದೇಶ ಯಾರನ್ನು ಕೂಡ ಪ್ರಚೋದನೆ ಮಾಡೋದಲ್ಲ, ಬದಲಾಗಿ ನಮ್ಮ ಸಮಾಜದ ಚಿಂತನೆ ಎತ್ತ ಸಾಗುತ್ತಿದೆ ಎಂಬಂಥ ಜಾಗೃತಿಯನ್ನು ಮೂಡಿಸೋದು. ಪ್ರೀತಿ ಮತ್ತು ಮಾನವೀಯತೆಗಿಂತ ದೊಡ್ಡ ಧರ್ಮ ಬೇರಾವುದೂ ಇಲ್ಲ. ಮಕ್ಕಳ ನಿರ್ಧಾರಗಳನ್ನು ಗೌರವಿಸುವುದು ಅಥವಾ ಕನಿಷ್ಠ ಪಕ್ಷ ಅಂದರೂ ಅವರ ಜೀವಕ್ಕೆ ಹಾನಿ ಮಾಡದೇ ಇರೋದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿಯಾಗಿದೆ. ಈ ಘಟನೆಯಲ್ಲಿ ಮೃತಪಟ್ಟ ಮಾನ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇಂತಹ ದುರಂತಗಳು ಮತ್ತೆ ಮರುಕಳಿಸದಿರಲಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಮಾಜದಲ್ಲಿ ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಆಗಿ.